ಆ ಥರ ಅನ್ನಿಸ್ತು ಸರ್. ಚೆನ್ನಾಗಿದೆ, ಥ್ರಿಲ್ಲರ್ ಮೂವಿ, ರಂಗಿತರಂಗನೇ ಸೇಮ್. ಚೆನ್ನಾಗಿದೆ. ಚೆನ್ನಾಗಿತ್ತು. ಎಲ್ಲ ಲೈಕ್ ಸಸ್ಪೆನ್ಸ್ ಥ್ರಿಲ್ಲರ್ ಇತ್ತಲ್ವಾ, ಅದು ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ತುಂಬ ದಿನ ಆದಮೇಲೆ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡ್ದಂಗೆ ಇತ್ತು. ಅದೊಂಥರ ಸಸ್ಪೆನ್ಸು, ಲೈಕ್ ಹೆಂಗೆ ಸಾಲ್ವ್ ಮಾಡ್ತಾರೆ, ಅದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್. ಇಷ್ಟು ದಿನ ನೋಡಿಲ್ಲ ಅವ್ರದ್ದು, ಇದೊಂದು ಹೊಸ ಕ್ಯಾರೆಕ್ಟರ್ ಪ್ಲೇ ಮಾಡಿ ತುಂಬ ಚೆನ್ನಾಗಿ ಅನಿಸ್ತು ಅವ್ರದ್ದು. ಥ್ಯಾಂಕ್ ಯು. ತುಂಬ ಒಳ್ಳೆ ಸಿನಿಮಾ, ಒಳ್ಳೆ ಸ್ಕ್ರೀನ್ ಪ್ಲೇ, ವೆಲ್ ಮೇಡ್ ಅಂತ ಹೇಳ್ಬೋದು. ಆ್ಯಕ್ಟಿಂಗ್ ವೈಸು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಲಕ್. ನನಗೆ ಈ ಸಿನಿಮಾ ತುಂಬಾ ಇಷ್ಟ ಆಯಿತು. ತುಂಬ ಎಂಗೇಜಿಂಗ್ ಆಗಿದೆ, ತುಂಬ ಗ್ರಿಪ್ಪಿಂಗ್ ಆಗಿದೆ. ಕೊನೆ ತನಕನೂ ಸರ್ಪ್ರೈಸಸ್, ಎವ್ರಿ ಸೀನಲ್ಲೂ ಸರ್ಪ್ರೈಸಸ್ ಇದೆ. ಎಲ್ಲರೂ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಥೀಮ್ ತುಂಬ ಎಕ್ಸ್ಪೆರಿಮೆಂಟಲ್ ಆಗಿದೆ, ಹೊಸ ಥರ ಇದೆ. ಆ್ಯಂಡ್ ಐ ಥಿಂಕ್ ಎಲ್ಲರೂ ನೋಡಬೇಕು ಈ ಸಿನಿಮಾನ. ಇಟ್ಸ್ ಬ್ಯೂಟಿಫುಲ್. ಚೆನ್ನಾಗಿದೆ. ಆಮೇಲೆ ಇನ್ನೂ ಏನು ಅನ್ನೋದಂತ ಇದಿದೆ, ತುಂಬ ಚೆನ್ನಾಗಿದೆ, ಖುಷಿ. ಫಿಲಮ್ ತುಂಬ ಚೆನ್ನಾಗಿತ್ತು ಸರ್, ಅಮೇಝಿಂಗ್ ಆಗಿತ್ತು. ಎಲ್ಲರೂ ಬಂದು ನೋಡಬೇಕಾಗಿರೋ ಸಿನಿಮಾ ಇದು ಸರ್. ಸ್ಟೋರಿ ಅಂತೂ ಥ್ರಿಲ್ಲಿಂಗ್ ಆಗಿತ್ತು ಸರ್. ಹೆಂಗೆ ಹೇಳೋದು, ನಿಮಿಷಕ್ಕೂ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದೇ. ನಾನು ಐ ವಾಸ್ ಮಾಡ್ಕೊಂಡು ನೋಡ್ಕೊಂಡು ಕೂತಿದ್ದೆ ಸರ್. ತುಂಬ ಚೆನ್ನಾಗಿದೆ. ಜನರು ಎಲ್ಲರೂ ಬಂದು ನೋಡಬೇಕಾಗಿರೋ ಸಿನಿಮಾ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅಬ್ಬಬ್ಬಾ, ಏನು ಹೇಳೋದು ಸರ್, ಅದು ಎದೆ ಡಗ 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 ಅನ್ನತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ, ಒಳ್ಳೆ ಮೂವಿ. ಫುಲ್ಲು ಥ್ರಿಲ್ಲಿಂಗ್ ಆಗಿದೆ, ಸಸ್ಪೆನ್ಸು, ಕೊನೆವರೆಗೂ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಒಳ್ಳೆ ಮೂವಿ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸ್ಟೋರಿನೂ ಚೆನ್ನಾಗಿದೆ. ವಿಲನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರೇ ಹಿಟ್ ಆ್ಯಕ್ಚುಲಿ. ಚೆನ್ನಾಗಿತ್ತು ಸರ್. ಹೀರೋ ಆ್ಯಕ್ಚುಲಿ ನನ್ನ ಪ್ರಕಾರ ವಿಲನ್ನೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟಲ್ಲಿ ನನಗೆ ಗೊತ್ತಿಲ್ಲದೆ ಎಮೋಷ್ನಲ್ ಆಗಿದೆ. ಇದು ನಾನು ಯೂಶ್ವಲಿ ನೋಡೋವಂತಹ ಮೂವಿ ಟೈಪೇ, ಹಾರರ್ ಥ್ರಿಲ್ಲರ್ ಅಥವಾ ಆ ಥರದ್ದು. ಆ್ಯಂಡ್ ಸೈಂಟಿಫಿಕ್ ಆ್ಯಂಗಲ್ ಕೂಡ ಕೊಟ್ಟಿದ್ದಾರೆ. ಸೊ ಇಟ್ ಡಸಂಟ್ ಫೀಲ್ ಲೈಕ್ ಹಳೆ ಕಾಲದ ಥರ ಇರಲಿಲ್ಲ. ಹಳೆ ಕಾಲದ ಆ್ಯಂಡ್ ಬ್ಯೂಟಿಫುಲ್ ಸೆಟ್, ಎಂಟೈರ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಆ ಹಳೆ ಕಾಲದ ಮೂವಿ ಹೇಗೆ ನೋಡಿದ್ವಾಗ ಅನಿಸ್ತಿದೆಯೋ ಅದೇ ಥರನೇ ಬಂದಿದ್ದು. ಬ್ಯೂಟಿಫುಲಿ ಡನ್. ಹೀರೋ ನಿಜ ವಿಲನ್ ಅಲ್ಲ ಸರ್ ಹೇಳೋ ಥರ ಆ್ಯಕ್ಟರು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಆ್ಯಕ್ಟರ್ ಬರ್ತಾರೆ. ತುಂಬ ಚೆನ್ನಾಗಿ ನಡೀತದೆ. ಎಲ್ಲ ಟೀಮ್ಗೂ ಕಂಗ್ರ್ಯಾಚುಲೇಷನ್ಸ್ ಅಂಡ್ ವೆರಿ ವೆಲ್ ಡನ್ ಸರ್. ಪ್ರಾರಂಭದಲ್ಲಿ ಇದೇನು ದೆವ್ವದ ಪಿಕ್ಚರ್ ತೆಗ್ದಿರೆ ಅಂತ ನಮಗೆ ಒಂಥರ ಇದಾಯಿತು. ಇವರು ಈ ಕಾಲದಲ್ಲೂ ಇನ್ನೂ ಈ ರೀತಿ ದೆವ್ವ, ಭೂತ, ಕೊಳ್ಳಿ ದೆವ್ವ ಅಂತೇಳಿ. ಆದರೆ ಬರ್ತಾ ಅದರ ಹಿಂದಿನ ವಾಸ್ತವಿಕತೆ ಏನಿದೆ, ಸ್ಟೋರಿ ತುಂಬ ಚೆನ್ನಾಗಿದೆ. ಕತೆ ಒಂಥರ ಪತ್ತೆದಾರಿ, ಕೊಲೆಗಾರ ಕಂಡುಹಿಡಿಯೋದು ಒಂಥರ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸಖತ್ತಾಗಿದೆ ಮೂವಿ. ವಿ ನೀಡ್ ಸಚ್ ಮೋರ್ ಮೂವೀಸ್. ಥ್ರಿಲ್ಲರ್ಸ್ ಜಾಸ್ತಿ ಬೇಕು. ತುಂಬ ಖುಷಿ ಆಯಿತು. ಮೂವಿ ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಚೆನ್ನಾಗಿದೆ. 16 ಸಿನಿಮಾಗಳು ನೋಡಿದ್ವಿ, ಪ್ರಿಡಿಕ್ಟ್ ಮಾಡ್ತೀವಿ ಇಂಟರ್ವಲ್ ಆದಮೇಲೆ ಅಂದ್ಕೊಂಡ್ವಿ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಗೂ ಮೀರಿದ ಕ್ಲೈಮ್ಯಾಕ್ಸ್ ಇದೆ. ಪ್ರತಿಯೊಂದು ಪಾತ್ರನೂ ಕುತ್ಕೊಂಡು ಬರೆದಿದ್ದಾರೆ. ಆ ಎಡಿಟ್ಸ್ ಇರ್ಬೋದು, ತುಂಬ ಚೆನ್ನಾಗಿದೆ. ಮೂವಿಲಿ ಹೈಲೈಟ್ ಅಂದರೆ ವಿಲನ್ನು. ಆ ಆ್ಯಕ್ಟಿಂಗೋಸ್ಕರ ದಯವಿಟ್ಟು ಸಿನಿಮಾದಲ್ಲೇ ಬಂದು ನೋಡಿ. ಒಂದು ನಾಟಕ ನೋಡಿದಷ್ಟೇ ಲೈವ್ಲಿನೆಸ್ ಅನ್ನಿಸ್ತು. ಆ್ಯಂಡ್ ಕನ್ನಡ ಸಿನಿಮಾ ಈ ಥರ ಬರ್ತಿರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಹೋಲ್ ಟೀಮಿಗೆ ಹ್ಯಾಟ್ಸ್ ಆಫ್. ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಲೈಕ್ ಯಾವ ರೀತಿ ಅಂದರೆ ನಾವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಕನ್ನಡದಲ್ಲೂ ಈ ಥರ ಮೂವಿ ಬರುತ್ತೆ ಅನ್ನೋದು ತುಂಬ ಇದಿತ್ತು. ತುಂಬ ಚೆನ್ನಾಗಿದೆ ಮಾತ್ರ ಮೂವಿ. ಅಂದರೆ ಟ್ವಿಸ್ಟು ಯಾವ ರೀತಿ ಇದೆ ಅಂದರೆ ಇಮ್ಯಾಜಿನ್ ನಾವು ಅಂದ್ಕೊಳೋಕ್ಕೆ ಆಗಲ್ಲ. ಲೈಕ್ ಹೆಂಗೆ ಅಂದರೆ ನಾವು ಅಂದ್ಕೊಳ್ತೀವಿ ಇವರೇ ಪಕ್ಕ ಅಂತ, ಬಟ್ ಆಗೋದು ಮಾತ್ರ ಬೇರೆ ಥರ. ತುಂಬ ಚೆನ್ನಾಗಿದೆ ಮಾತ್ರ. ಫ್ಯಾಮಿಲಿ ಬರ್ತು ನೋಡಲೇಬೇಕು. ಮೂವಿ ಮಾತ್ರ ತುಂಬ ಅದ್ಭುತವಾಗಿ ಬಂದಿದೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಿರ್ದೇಶಕರು ರವಿ ಸಾರಂಗ ಸೂಪರ್ ಡೈರೆಕ್ಷನ್ ಮಾಡಿದ್ದಾರೆ. ಅದರಲ್ಲೂ ರಕ್ಕಸಪುರದೊಳಗೆ ರಾಕ್ಷಸ ಸೂಪರ್ ಆಕ್ಟಿಂಗ್ ಸರ್. ಟೋಟಲಿ ಹೇಳ್ಬೇಕಂದ್ರೆ ಮೂವಿ ಮಾತ್ರ ಅಲ್ಟಿಮೇಟ್ ಇದೆ. ಎಲ್ಲರೂ ಬಂದು ನೋಡಬೇಕು. ನಮ್ಮ ಕನ್ನಡ ಚಿತ್ರರಂಗನ ಬೆಳೆಸಬೇಕು ಸರ್. ಸೂಪರ್ ಸರ್. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್, ಸಾಂಗ್ಸ್ ಎಲ್ಲನೂ ಫ್ಯಾಂಟಾಸ್ಟಿಕ್ ಸರ್. ಹೀರೋ ಸೂಪರ್, ಸೆಕೆಂಡ್ ಹಾಫ್ ವಿಲನ್ ಸೂಪರ್. ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಹೆಂಗೆ ಹೇಳಕ್ಕೆ ಕ್ಯೂರಿಯಾಸಿಟಿ, ಲಾಸ್ಟ್ ತನಕ ಕ್ಯೂರಿಯಾಸಿಟಿ ಇತ್ತು. ಅದೇ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಿದ್ದಾರೆ. ಸೂಪರ್ ಆಗಿತ್ತು ಸರ್. ವಂಡರ್ಫುಲ್ ಆಗಿತ್ತು. ಎಸ್ಪೆಷಲಿ ಲೈಕ್ ಸ್ಟೋರಿ ವೈಸ್ ತೊಗೊಳ್ಬೋದು, ಸ್ಕ್ರೀನ್ ಪ್ಲೇ ವೈಸ್ ಅಥವಾ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು. ತುಂಬ ಚೆನ್ನಾಗಿತ್ತು. ಇವತ್ತು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ.
ನನ್ನ ಫ್ರೆಂಡ್ ವಿವೇಕ್ ಅಂತ. ಫಿಲಮ್ ಸಕ್ಕದಾಗಿದೆ. Superb ಆಗಿತ್ತು. ವಿಲನ್ ಕ್ಯಾರೆಕ್ಟರ್ ಅಂತೂ ಮೈಂಡ್ ಇಂದ ಹೋಗ್ತಾನೆ ಇಲ್ಲ. ಪಕ್ಕಾ ಸ್ಟಾರ್ ಆಗ್ತಾನೆ ಅವನು ವಿಲನ್ ಕ್ಯಾರೆಕ್ಟರ್ ಮಾಡಿರೋನು. ರಾಜ್ ಬಿ ಶೆಟ್ಟಿ ಸರ್ದಂತೂ ಪರ್ಫಾರ್ಮೆನ್ಸ್, ಇನ್ವೆಸ್ಟಿಗೇಷನ್ ಇಲ್ಲಿ ಅಲ್ಲಿ ಲೈಕ್ ನೆಕ್ಸ್ಟ್ ನಮ್ಮ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ನೆಗೆಟಿವ್ ಶೇಡಲ್ಲಿ ಮಾಡಿರೋ ಅನಿರುದ್ಧ ಅವ್ರಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. 100% ಆಲ್ ದ ಬೆಸ್ಟ್. ಲೀಡಲ್ಲಿರಿ ನೆಕ್ಸ್ಟ್. ಆಲ್ ದ ಬೆಸ್ಟ್ ಮೂವಿಗೆ. ಆಲ್ ದ ಬೆಸ್ಟ್. ತುಂಬ ಅದ್ಭುತವಾಗಿದೆ ಮೂವಿ. ಎಲ್ಲರೂ ಬಂದು ನೋಡುವಂಥ ಮೂವಿ. ಮತ್ತು ಮಕ್ಕಳು ಮರಿ ಫ್ಯಾಮಿಲಿ ಫ್ಯಾಮಿಲ್ಸ್ ಎಲ್ಲ ಬಂದು ಆರಾಮಾಗಿ ನೋಡ್ಬೋದು. ಯಾವುದೇ ರೀತಿ ಬೋರ್ ಅಂತ ಅನ್ಸೋದೇ ಇಲ್ಲ. ತುಂಬ ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್ ದ ಟೀಮ್.